ಯೂಟ್ಯೂಬ್ ಇದೆಂತ ಹಂಗೆ ಒಂದು ಅರ್ಥ ಆಗೋದಿಲ್ಲ. ತಮ್ನೇಲ್ ಅಲ್ಲ, ಟೈಟಲ್ ಅಲ್ಲ, ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಲೈಕ್ ಆಲ್ಮೋಸ್ಟ್ ಗಂಟೆ 10 ಆಗ್ತಾ ಬಂದಿದೆ, 10:10 ಆಗ್ತಾ ಬಂದಿದೆ. ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಇಲ್ಲಿ ಮಳೆ ಸಹ ಬರ್ತಾ ಉಂಟು ಲೈಟಾಗಿ. ಹಾಗೆ ವೆದರ್ ತುಂಬ ಕೂಲ್ ಉಂಟು. ಸ್ವಲ್ಪ ಇವತ್ತು ಫುಲ್ ಎಂಜಾಯ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಕೂಲಾಗಿ ಉಂಟು, ಫ್ಯಾನ್ಸ್ ಹಾಕಿದ್ದೇನೆ. ನಾನು ರೂಮ್ ಫುಲ್ ಕೋಸಿಯಾಗಿ ಕೂಲ್ ಆಗಿದೆ. ಹಾಗೆಯೇ ಹೇಗೆ ಐಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಹೇಗಿದ್ರೆ ಎಲ್ಲ ಈಗ ಅದೇ ರೂಮಿಗೆ ಬಂದೇನೆ. ಈಗ ಎಡಿಟ್ ಮಾಡಲಿಕ್ಕೆ ಉಂಟು. ಹೌದು, ಸ್ವಲ್ಪ ಎಡಿಟಿಂಗ್ ಉಂಟು, ಅದೆಲ್ಲ ಮುಗಿಸ್ಬೇಕು ಈಗ. ಮತ್ತು ದಿವಸದಲ್ಲಿ ಎಂತೆಲ್ಲ ಆಗ್ತದೆ ಅದನ್ನು ಡಾಕ್ಯುಮೆಂಟ್ ಮಾಡ್ತೀನಿ. ಹಾಗೆ ಒಂದು ಸ್ಟಾರ್ಟಿಂಗಲ್ಲಿ ಇದು ನೋಡಿದ್ರಲ್ಲ ಸೀನರೆಲ್ಲ, ಈಗ ಇಲ್ಲಿ ಹಾಗೆ ಆಗಿದೆ ವೆದರ್. ತುಂಬ ಕೂಲಾಗಿ ಎಲ್ಲ ಉಂಟು. ಹಾಗೆ ನೋಡೋ ಇದು ದಿವಸದಲ್ಲಿ ಎಂತೆಲ್ಲ ಆಗ್ತದೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ನಾನು ಚೆನ್ನಾಗಿ ಅನಾಲಿಟಿಕ್ಸ್ ನೋಡಿದ್ದೆ. ಲಾಸ್ಟ್ 48 ಅವರ್ಸಲ್ಲಿ 96 ಸಿಕ್ಕಿದೆ. ಬಟ್ ಇದೊಂದು ವಿಡಿಯೋ ಆ್ಯಕ್ಚುಲಿ ತುಂಬ ಓಡಿದ್ದು ಕಾಣ್ತದೆ ಸುಮ್ಮನೆ. ಇದು ಸ್ಕ್ರೀನ್ 5 years ಸಿನ್ಸ್. ಸೊ ನನಗೆ ಆ್ಯಕ್ಚುಲಿ ಎಂಥದ್ದು ಗೊತ್ತಾಗ್ತಿಲ್ಲ, ಎಂಥ ಆಲ್ಗೊರಿಥಮ್. ನಾನು ಒಂದು 2-3 ವೀಡಿಯೋಸ್ ಹಾಕಿದ್ದೆ, ಅದು ಆ್ಯಕ್ಚುಲಿ ಒಳ್ಳೆ ಓಡ್ತಿತ್ತು. ಬಟ್ 2 ವೀಡಿಯೋಸ್ ಇನ್ನೇ ಮತ್ತು ಮೊನ್ನೆ ಹಾಕಿದ್ದೆ, ಅದು ಸಹ ಅಂಥದ್ದು ಮಾಡ್ತಾನೆ ಇಲ್ಲ ಮಾರೆ. ಎಂಥ ಅದರದ್ದು ಯೂಟ್ಯೂಬ್ ಇದೆಂತ ಹಂಗೆ ಒಂದು ಅರ್ಥ ಆಗೋದಿಲ್ಲ. ತಮ್ನೇಲ್ ಅಲ್ಲ, ಟೈಟಲ್ ಅಲ್ಲ, ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಲೈಕ್ ನಾನು ವೀಡಿಯೋಸ್ ಮಾಡಿ ಹಾಕ್ತಿರ್ತೇನೆ, ಲೈಕ್ ನಾನು ನಾರ್ಮಲಿ ಹೀಗೆ ಹಾಕ್ತಿರ್ತೇನೆ. ಬಟ್ ಅದೇ ಎಂತ ಹೇಳೋದು, ಇದು ಆ ವ್ಯೂಸ್ ಇದರಲ್ಲಿ ನನಗೆ ಎಂತ ಗೊತ್ತಾಗೋದಿಲ್ಲ, ಹೇಗೆ ಇದಾಗ್ತುಂಟು, ಎಂತ ಇದಾಗ್ತುಂಟು. ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಕೆಲವು ವೀಡಿಯೋಸ್ ಹೋಗ್ತದೆ, ಕೆಲವು ವೀಡಿಯೋಸ್ ಇಲ್ಲ. ಬಟ್ ಸ್ಟಿಲ್ ಗೋಯಿಂಗ್ ಗುಡ್. ಹಾಗೆ ಒಂದು ಎಡಿಟಿಂಗೆಲ್ಲ ಆಗಿದೆ. ಇನ್ನು ಅಷ್ಟೇ, ಈಗ ಗಂಟೆ 12:20 ಆಗೋದಷ್ಟೇ. ಇನ್ನು ಸ್ವಲ್ಪ 1 ಗಂಟೆ ಆಚೆ ಹೋಗೋದು. ಅದೇ ಇಲ್ಲಿ ಇವತ್ತು ಗ್ಯಾರಂಟಿ ಮಾಡಿ. ಇದು ಸ್ವಲ್ಪ ಒಂದು ಸೀನಿಯರ್ ತೆಗಿಲಿಕ್ಕಿದ್ರೆ, ಅದು ಕೆಲವು ಶಾರ್ಟ್ಸ್ ಎಲ್ಲ ತೆಗಿಲಿಕ್ಕಿದ್ರೆ ಇದು ನೋಡಬೇಕು. ಯಾಕಂದರೆ ಹಾಗೆ ಉಂಟು ವೆದರ್ನ ನೈಸ್ ಇದ್ರೆ ಉಂಟಲ್ಲ ಎಲ್ಲ, ಲೈಕ್ ಮೂಡಾಗಲಿ, ಇದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಲಿ, ಅದು ಚಂದನೇ ಬರ್ತದೆ. ಹಾಗೆ ಈಗ ನೋಡಬೇಕು. ಈಗ ಇನ್ನು ನಾನು ಅದೇ ಕೆಳಗೆ ಹೋಗುವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಇದು ಸ್ವಲ್ಪ ಎಂತಾರು ನೋಡುವ, ಇದು ಯೂಟ್ಯೂಬಲ್ಲಿ ನೆಟ್ಫ್ಲಿಕ್ಸಲ್ಲಿ ಎಂಥರ ಇತ್ತು ಅದನ್ನು ನೋಡುವ. ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಹಾಗೆ ಗಂಟೆ 1:30 ಆಗ್ತಾ ಬಂತು. ನಾನೀಗ ಕೆಳಗೆ ಹೋದೀಗ ಮೊಟ್ಟೆ ಪದಾರ್ಥ ಮತ್ತು ಚಿಕನ್ ಫ್ರೈ ಮಾಡಲಿಕ್ಕೆ ಉಂಟು. ಎಂಥ ಸೈಲೆಂಟ್ ಮಾರೆ, ಎಂಥ ಸುದ್ದಿ ಇಲ್ಲ, ಫುಲ್ ಸೈಲೆಂಟ್. ಹೀಗಿರುವಾಗ ASMR ವಿಡಿಯೋ ಮಾಡಲಿಕ್ಕೆ ತುಂಬ ಒಳ್ಳೆಯದು. ತುಂಬ ಶುಷ್ಕಲ್ ಇನ್ನು ಪದಾರ್ಥ ಎಲ್ಲ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸೊ ಮೊಟ್ಟೆ ಪದಾರ್ಥ ಸಹ ಆಯಿತು, ಮತ್ತೆ ರೈಸ್ ಆಗ್ತಾ ಉಂಟು. ಹಾಗೆ ಇದು ಆ್ಯಕ್ಚುಲ್ ನಾನು ಅಭ್ಯಾಸ ಮಾಡ್ತೇನೆ ಮೊಟ್ಟೆ ತಿನ್ನೋದು. ಹಾಗೆ ಚಿಕನ್ ಇದ್ದರೂ ಸಹ ಮೊಟ್ಟೆ ಬೇಕು. ಸೊ ಚೆಂದಾಗಿ ಇದನ್ನು ಸ್ವಲ್ಪ ಸಿನಿಮ್ಯಾಟಿಕ್ ಇರುವ. ಸೊ ಆಯಿತು. ಇದು ಸಹ ಏನು ಮತ್ತೆ ಊಟಕ್ಕೆ ಎಂತೆಲ್ಲ ಉಂಟು ಅದನ್ನು ತೋರಿಸ್ತೇನೆ. ಸೊ ಇನ್ನು ಊಟ ಮಾಡೋದು ಸಿಗ್ತೇನೆ. ಸೊ ಏನು ಊಟ ಮಾಡೋದು, ಇದು ಕಡಲೆ ಎಣ್ಣೆದು ಚಿಕನ್ ಫ್ರೈ, ಮೊಟ್ಟೆ ಮತ್ತು ಇದು ಇವರು ಗೊತ್ತಿಲ್ಲದೆ ಮಾಡಿದ್ದೀವಿ, ತೊಂದರೆ ಇಲ್ಲ. ಹಾಗೆ ಈಗ ನಾನು ಊಟ ಮಾಡೋದು. ಇನ್ನು ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದು ಸಂಜೆ. ಸೊ ಊಟ ಮಾಡಿ ಎಲ್ಲ ಆಗಿ ಸ್ವಲ್ಪ ಒಂದು ಐಡಿಯಾ ಸಿಕ್ಕಿತ್ತು, ಅದರದ್ದು ಎಕ್ಸಿಕ್ಯೂಷನ್ ನೋಡಬೇಕು ಹೇಗೆ ಅಂತ. ಸೊ ಅದರಲ್ಲ ಇದು ನೋಡಿ ಮತ್ತೆ ಅದೇ ಸಂಜೆ ಸಿಗ್ತೀನಿ, ವಿಡಿಯೋ ಸಂಜೆ ಕಂಟಿನ್ಯೂ ಮಾಡ್ತೀನಿ.
ಎಸ್ ನಾನು ಈಗ ವ್ಲಾಗ್ ಆಗ ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಲ್ಲಿಂದ ಈಗ ಕಂಟಿನ್ಯೂ ಮಾಡ್ತಿದ್ದೇನೆ. ಈಗ 5:05 ಆಗ್ತಾ ಬಂತು. ನಾನು ಅದೇ ಕೆಳಗಿನ ಬೆಳಗ್ಗೆ 5:30 ಆಗಿತ್ತು. ಹಾಗೆ ನಾನು ಸ್ವಲ್ಪ ಮೇಲೆ ಹೋಗಿ ಒಂದೆರಡು ಶಾರ್ಟ್ಸ್ ತೆಗೆದು ಈಗ ಬಂದೇನೆ ರೂಮಿಗೆ. ಹಾಗೆ ಇದೆಂತೆಲ್ಲ ಇದು ಮಾಡಲಿಕ್ಕೆ ನಾನು ಜಸ್ಟ್ ಎಂಡಿಂಗ್ ಶಾರ್ಟ್ ತೆಗಿಲಿಕ್ಕೋಸ್ಕರ ಇಷ್ಟೊತ್ತು ಕಾಯೋದು, ಇಲ್ಲದ್ರೆ ಇದು ಆಗನೇ ಎಂಡ್ ಮಾಡ್ತೇನೆ. ಬಟ್ ಅದೇ ಸ್ವಲ್ಪ ಮೋಡ ಮೋಡ ಆಗಿದೆ. ಮಳೆ ಬಂದರೆ ಎಲ್ಲ ಸ್ವಲ್ಪ ಚೆಂದಾಗಿ ಒಂದು ಎಂತ ಹೇಳೋದು, ಒಂದು ಸೀನ್ಸ್ ತೆಗಿಬೋದು, ಅದೊಂದು ಖುಷಿ. ಬಟ್ ಬೇರೆ ಆ್ಯಕ್ಚುಲಿ ಎಂತ ಇಲ್ಲ ನೋಡ್ಲಿಕ್ಕೆ ಹೋದರೆ. ಮಾತ್ರ ಅದೇ ಆ ಮಳೆ ಒಂದು ಡ್ರಾಪ್ಸ್ ಆಗಲಿ, ಈಗ ಇಂಥ ಈ ಮರ ಈ ಎಳೆಗಳೆಲ್ಲ ಉಂಟಲ್ಲ ಅದರಲ್ಲಿ ಈ ಡ್ರಾಪ್ಲೆಟ್ಸ್ ಬೀಳುವಾಗಲಿ ಅಥವಾ ಗಾಳಿ ಬರುವಾಗ ಅದರೊಂದೊಂದು ಸೀನ್ ತೆಗಿಲಿಕ್ಕೆ ತುಂಬ ಚಂದ. ಹಾಗೆ ಈಗ ನೋಡಬೇಕು ಬಂದರೆ ಮತ್ತೆ ಬರ್ಬೋದು, ಮತ್ತೆ ಮಿನಿ ಮಳೆ ಬಂದರೆ ಈ ವ್ಲಾಗಲ್ಲೆಲ್ಲ ನೆಕ್ಸ್ಟ್ ಇದು ನಾಳೆ ವ್ಲಾಗಲ್ಲಿ ನಾನು ಹಾಕ್ತೇನೆ. ಬಟ್ ಅದೇ ಇಷ್ಟ ತನಕ ಇಲ್ಲ ಮಳೆ. ಸೊ ನೋಡುವ, ಬಂದರೆ ನೆಕ್ಸ್ಟ್ ವ್ಲಾಗಲ್ಲೇ ಹಾಕ್ತಾ ಇರ್ತದೆ. ಸೊ ಹಾಗೆಲ್ಲ ಕಥಿಕ ಇನ್ನೂ ಎಂತೆಲ್ಲ ತೋರಿಸಲಿಕ್ಕೆ ಇಷ್ಟೇ. ಸೊ ಇಲ್ಲಿಗೆ ನಾನು ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಏನು ನಾಳೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆ ವೀಡಿಯೋಸ್ ಎಲ್ಲ ಉಂಟು, ಅದನ್ನು ನೋಡ್ತಾ ಇರಿ. ಸೊ ಐ ವಿಲ್ ಸಿ ಯು ಟುಮಾರೋ.